ಮೈಕ್ರೋ ಕಂಟ್ರೋಲರ್ ಕಷ್ಟ ಅಂತ ತುಂಬಾ ಜನಕ್ಕಿದೆ. ತುಂಬಾ ಕಷ್ಟ ಸರ್ ಮೈಕ್ರೋ ಕಂಟ್ರೋಲರ್ ಪಾಸ್ ಆಗೋದು. ಪ್ರೋಗ್ರಾಮಿಂಗ್ ಸರ್ ಅದು ಇದು ಅಂತ ತುಂಬಾ ಇದೆ. ನಾನು ಹೇಳೋ ಕಾನ್ಸೆಪ್ಟ್ ನೀವು ಕೇಳಿದ್ರೆ ಡೆಫಿನೆಟ್ಲಿ ಸೊ ಈಸಿಯಾಗಿ ನೀವು ಯಾರಿಗೆ ಕಷ್ಟ ಅಂತ ಇದೆಯೋ ಡೆಫಿನೆಟ್ಲಿ ಪಾಸ್ ಆಗ್ಬೋದು ಆರಾಮಾಗಿ. ಪ್ರೋಗ್ರಾಮಿಂಗ್ ಜೊತೆಗೆ ಥಿಯರಿ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್ ಥಿಯರಿ, ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಪಾಸ್. 70 to 75 ಮಾರ್ಕ್ಸ್ ಥಿಯರಿ ಕಾನ್ಸೆಪ್ಟ್ಸ್ ಬರುತ್ತೆ ಔಟ್ ಆಫ್ 145. ಯಾವ ಥರ ಪಾಸ್ ಆಗ್ಬೋದು ಅಂತ ಸೊ ಅದನ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಡೆಫಿನೆಟ್ಲಿ ಐ ಕ್ಯಾನ್ ಪಾಸ್. 75 ಮಾರ್ಕ್ಸ್ ಥಿಯರಿ. ನಾನು ಅವಾಗಲೇ ಹೇಳಿದ್ನಲ್ಲ 70 to 80 ಮಾರ್ಕ್ಸ್ ಥಿಯರಿ ಬರುತ್ತೆ ಅಂತ. ಸೊ ಒಂದು 5 ಮಾರ್ಕ್ಸ್ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಅಂತಂದರೆ ಅರೌಂಡ್ 80 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ 80 ಮಾರ್ಕ್ಸ್ ಬರ್ದಿದ್ದೀರಾ ಅಂದರೆ ಈ ಥರ ಕಾನ್ಸೆಪ್ಟ್ಸಲ್ಲಿ ಓದಿ ಡೆಫಿನೆಟ್ಲಿ ಹೇಳ್ತೀನಿ ಯು ವಿಲ್ ನಾಟ್ ಗೋಯಿಂಗ್ ಟು ಫೇಲ್ ಆಗೋ ಚಾನ್ಸೇ ಇಲ್ಲ. ಹಾಯ್ ಹಲೋ ನಮಸ್ಕಾರ. ಐ ವೆಲ್ಕಮ್ ದ ಸ್ಟೂಡೆಂಟ್ಸ್ ಫಾರ್ ಆನ್ಲೈನ್ ಸೆಲ್ಫ್ ಲರ್ನಿಂಗ್ ಕೋರ್ಸ್ ಇನ್ ನಮ್ಮ ಡಿಪ್ಲೊಮೊ ಆ್ಯಪ್. ನಿಮ್ಮೆಲ್ರಿಗೂ ಸ್ವಾಗತ. ಸೊ ಈ ಕೋರ್ಸಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಮೈಕ್ರೋ ಕಂಟ್ರೋಲರ್ದು 4th ಸೆಮ್ ಎಲೆಕ್ಟ್ರಾನಿಕ್ಸ್ ಮೈಕ್ರೋ ಕಂಟ್ರೋಲರ್ ಈ ಸಬ್ಜೆಕ್ಟ್ದು ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸೊ ಈಚ್ ಟಾಪಿಕ್ ಇಂಡಿವಿಜುವಲ್ ಎಕ್ಸ್ಪ್ಲನೇಷನ್ ಸಪ್ರೇಟ್ಲಿ ಸಿಗುತ್ತೆ ನಿಮಗೆ. ಸೊ ನೀವು ಯಾವಾಗ ಬೇಕಾದರೂ ನೀವು ಅದನ್ನು ಆಕ್ಸೆಸ್ ಮಾಡ್ಬೋದು. ಸೊ ಯಾವಾಗ ಬೇಕಾದರೂ ನೀವು ಅದನ್ನು ನೋಡ್ಕೊಬೋದು. ಸೊ ಈಸಿಯಾಗಿ ಕಲಿಬೋದು. ನಿಮ್ಗೆ ಅರ್ಥ ಆಗೋಂಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಮೈಕ್ರೋ ಕಂಟ್ರೋಲರ್ ಕಷ್ಟ ಅಂತ ತುಂಬ ಜನಕ್ಕಿದೆ. ತುಂಬ ಕಷ್ಟ ಸರ್ ಮೈಕ್ರೋ ಕಂಟ್ರೋಲರ್ ಪಾಸ್ ಆಗೋದು. ಪ್ರೋಗ್ರಾಮಿಂಗ್ ಸರ್ ಅದು ಇದು ಅಂತ ತುಂಬ ಇದೆ. ನಾನು ಹೇಳೋ ಕಾನ್ಸೆಪ್ಟ್ಸ್ ಫಾಲೋ ಮಾಡಿದ್ರೆ, ನಾನು ಹೇಳೋ ರೂಲ್ಸ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಸೊ ಅದನ್ನು ಫಾಲೋ ಅಪ್ ಮಾಡಿ. ಸೊ ನಿಮ್ಗೊಂದು ಇಂಡಿಕೇಶನ್ ಕೊಡ್ತೀನಿ, ಒಂದು ಸ್ಲೈಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ಅಬೌಟ್ ದ ಟಾಪಿಕ್, ಯಾವ ಥರ ಪಾಸ್ ಆಗ್ಬೋದು ಅಂತ. ಸೊ ಅದನ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಡೆಫಿನೆಟ್ಲಿ ಐ ಕ್ಯಾನ್ ಪಾಸ್. ಡೆಫಿನೆಟ್ಲಿ ನೀವು ಪಾಸ್ ಆಗ್ಬೋದು. ಸೊ ನಾನು ಏನು ಹೇಳ್ತೀನೋ ಆ ಥರ ಫಾಲೋ ಅಪ್ ಮಾಡಿ. ಸೊ ಈ ಕೋರ್ಸಲ್ಲಿ ನಿಮಗೆ ಒಂದು 80 to 90% ಮಾರ್ಕ್ಸ್ ಕವರ್ ಮಾಡಿಕೊಡ್ತೀನಿ. ಸೊ ಈಸಿಯಾಗಿ ನೀವು ಪಾಸ್ ಆಗ್ಬೋದು. ಪ್ರೋಗ್ರಾಮಿಂಗ್ ಗೊತ್ತಿಲ್ಲ ಅಂದರೂ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ಪ್ರೋಗ್ರಾಮಿಂಗ್ ಸ್ವಲ್ಪ ಗೊತ್ತಾದರೂ ಸಾಕು ಆಟೋಮೆಟಿಕಲಿ ಪಾಸ್ ಆಗ್ಬೋದು. ಬಿಕಾಸ್ ಓನ್ಲಿ 40 ಮಾರ್ಕ್ಸ್ ಪ್ರೋಗ್ರಾಮಿಂಗ್ ಅರೌಂಡ್ ಬರುತ್ತೆ. 40 to 45 ಮಾರ್ಕ್ಸ್, 50 ಮಾರ್ಕ್ಸ್ ಪ್ರೋಗ್ರಾಮಿಂಗ್ ಬರುತ್ತೆ. ರಿಮೈನಿಂಗ್ 100 ಮಾರ್ಕ್ಸ್ ಥಿಯರಿ ಇದ್ದೇ ಇರುತ್ತೆ. ಸೊ ನಾನು ಆ ಥಿಯರಿ ಕಾನ್ಸೆಪ್ಟ್ಸ್ ನಿಮಗೆ ಕವರ್ ಮಾಡಿಕೊಡ್ತೀನಿ. ಕಂಪ್ಲೀಟ್ ಚಾಪ್ಟರ್ ಕವರ್ ಮಾಡ್ಕೊಡ್ತೀನಿ. ನಾನು ಯಾವ ಥರ ಹೇಳ್ತೀನಿ ಆ ಥರ ಫಾಲೋ ಅಪ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಯು ಕ್ಯಾನ್ ಪಾಸ್. ಓಕೆ. ಸೊ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ, MCQs. ಸೊ ಅದನ್ನು ಈ ಚಾಪ್ಟರ್ ವೈಸ್ ಕೊಡ್ತೀನಿ ನಾನು ನಿಮಗೆ. ಅದನ್ನು ಸಾಲ್ವ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಮೋರ್ ಇನ್ ವೈವಾ, ಸಾಲ್ವಿಂಗ್ ದ ವೈವಾ, ಆನ್ಸರಿಂಗ್ ದ ವೈವಾ ಇನ್ ದ ಲ್ಯಾಬ್. ಮತ್ತು ಕೋರ್ಸ್ ಕಲಿಯೋದಕ್ಕೆ ಮತ್ತು ಕಂಟೆಂಟ್ಸ್ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ ಇಟ್ಟಿದ್ದೀನಿ. ಸೊ ಈಚ್ ಚಾಪ್ಟರ್ ಆದಮೇಲೆ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ. ಮಾಡಲ್ ಕ್ವಶನ್ ಪೇಪರ್ ವಿಲ್ ಬಿ ಸಾಲ್ವ್ಡ್ ಇಯರ್. ಸೊ ಡೆಫಿನೆಟ್ಲಿ ವಿಲ್ ಗಾನ್ ಟು ಹ್ಯಾವ್ ಎ ಗುಡ್ ಸೆಷನ್. ಓಕೆ. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ಸೆಷನ್ ಇಯರ್. ಸೊ ಈ ಥರ ವೀಡಿಯೋಸ್ಗೆ ನಮ್ಮ ಡಿಪ್ಲೊಮೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರನ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಯು ಕ್ಯಾನ್ ವಾಚ್ ದ ವಿಡಿಯೋಸ್ ರೆಗ್ಯುಲರ್ಲಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಯಾರು ನಮ್ಮ ಡಿಪ್ಲೊಮೊ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ರೈಟ್ ನಾವು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡೋದು ಮರಿಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಸೊ ನಿಮಗೆ ಮೈಕ್ರೋ ಕಂಟ್ರೋಲರಲ್ಲಿ 6 ಚಾಪ್ಟರ್ಸ್ ಬರುತ್ತೆ. ಓಕೆ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5, ಚಾಪ್ಟರ್ 6. ಓಕೆ. ಈಚ್ ಚಾಪ್ಟರ್ ಇಸ್ ಹ್ಯಾವಿಂಗ್ ಡಿಫ್ರೆಂಟ್ ಮಾರ್ಕ್ಸ್. ಓಕೆ. ಸೊ ನೀವಿಲ್ಲಿ 145 ಮಾರ್ಕ್ಸ್ ಟೋಟಲಾಗಿ ಬರುತ್ತೆ ನಿಮಗೆ ಇಲ್ಲಿ. ಸೊ ಯು ವಾಂಟ್ ಟು ಆನ್ಸರ್ ಫಾರ್ 100 ಮಾರ್ಕ್ಸ್ ಓನ್ಲಿ. ನೀವು 100 ಮಾರ್ಕ್ಸ್ಗೆ ಮಾತ್ರ ಆನ್ಸರ್ ಮಾಡಬೇಕಾಗಿರೋದು. ಸೊ 45 ಮಾರ್ಕ್ಸ್ ಚಾಯ್ಸ್ ಬರುತ್ತೆ ನಿಮಗೆ. 45 ಮಾರ್ಕ್ಸ್ ಚಾಯ್ಸ್ ಬರುತ್ತೆ ನಿಮಗೆ. ಓಕೆ. ಸೊ ನೀವು ಆನ್ಸರ್ ಮಾಡಬೇಕಾದ್ರೆ 100ಕ್ಕೆ 120 ಮಾರ್ಕ್ಸ್ ಬರೆದ್ರೂ ಇವರು ಮ್ಯಾಕ್ಸಿಮಮ್ ಕೊಡೋದು ನಿಮಗೆ 100 ಮಾರ್ಕ್ಸು. ಓಕೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ವಾಟ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಇಯರ್. ಸೊ ಯಾರ್ಯಾರು ಕಷ್ಟ ಅಂದ್ಕೊಂಡಿದ್ದೀರಾ, ನಾನು ಅವ್ರಿಗೆ ಮಾತ್ರ ಹೇಳ್ತಾ ಇರೋದು, ಯಾರ್ಯಾರು ಕಷ್ಟ ಅಂದ್ಕೊಂಡಿದ್ದೀರಾ ಮೈಕ್ರೋ ಕಂಟ್ರೋಲರ್ ತುಂಬ ಕಷ್ಟ, ನನಗೆ ಓದೋಕ್ಕಾಗಲ್ಲ ಅನ್ನೋರು ಡೆಫಿನೆಟ್ಲಿ ಆ ಭಯನ ಬಿಟ್ಟುಬಿಡಿ. ಸೊ ಈಸಿಯಾಗಿ ನಾನು ಹೇಳೋ ಕಾನ್ಸೆಪ್ಟ್ಸ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಮತ್ತು ಯಾರು ಸ್ಕೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಡೆಫಿನೆಟ್ಲಿ ದೇ ನೀಡ್ ಟು ಗೋ ಟು ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್. ಆ ಎಲ್ಲ ಚಾಪ್ಟರ್ ಓದ್ಬಿಟ್ಟು ಅವರು ಬರಿಬೇಕು. ಸೊ ಆಟೋಮೆಟಿಕಲಿ ಸ್ಕೋರ್ ಆಗುತ್ತೆ ನಿಮಗೆ. ಓಕೆ. ಸೊ ಯಾರ್ಯಾರು ಕಷ್ಟ ಅಂದ್ಕೊಂಡಿದ್ದೀರಾ, ಪಾಸ್ ಆಗೋದು ಕಷ್ಟ ಸರ್ ಇದು ತುಂಬ ಕಷ್ಟ ಅಂತ ಅವ್ರಿಗೆ ನಾನೊಂದು ಸೆಷನ್ ಹೇಳ್ತಾ ಇದ್ದೀನಿ ಇವಾಗ. ಇದನ್ನು ಫಾಲೋ ಅಪ್ ಮಾಡಿ, ಈ ಫಾರ್ಮನ್ನು ಅಪ್ಲೈ ಮಾಡಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಪಾಸ್ ಇನ್ ದ ಮೈಕ್ರೋ ಕಂಟ್ರೋಲರ್ ಸಬ್ಜೆಕ್ಟ್. ನೀವು ಇದನ್ನು ಕಷ್ಟ ಅಂತ ಹೇಳಲ್ಲ. ಓಕೆ. ಸೊ ನಿಮಗೆ ಬೇಸಿಕಲಿ ನಿಮಗೆ ಭಯ ಏನು ಅಂತಂದರೆ ಇದು ಪ್ರೋಗ್ರಾಮಿಂಗ್ ಸಬ್ಜೆಕ್ಟು. ದಿಸ್ ಇಸ್ ಎ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್. ಓಕೆ. ಸೊ ಹೌ ಶುಡ್ ಐ ಸ್ಟಡಿ ದ ಪ್ರೋಗ್ರಾಮಿಂಗ್ ತುಂಬ ಕಷ್ಟ ಸರ್ ಓದೋಕ್ಕಾಗಲ್ಲ ಅಂತಂದರೆ ಇದರಲ್ಲಿ ಥಿಯರಿ ಕಾನ್ಸೆಪ್ಟ್ಸು ಇದೆ. ಯು ಆರ್ ಹ್ಯಾವಿಂಗ್ ಥಿಯರಿ ಕಾನ್ಸೆಪ್ಟ್ಸ್ ಆಲ್ಸೋ. ಓಕೆ. ವಿತ್ ರೆಸ್ಪೆಕ್ಟ್ ಟು
ಪ್ರೋಗ್ರಾಮಿಂಗ್ ಜೊತೆಗೆ ಥಿಯರಿ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್ ಥಿಯರಿ, ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಪಾಸ್. 70 to 75 ಮಾರ್ಕ್ಸ್ ಥಿಯರಿ ಕಾನ್ಸೆಪ್ಟ್ಸ್ ಬರುತ್ತೆ ಔಟ್ ಆಫ್ 145. ಪ್ರೋಗ್ರಾಮಿಂಗ್ ಓನ್ಲಿ ಬರೋದು 40 ಮಾರ್ಕ್ಸ್. ಸೊ 75 to 40 ಅಂದರೆ 115 ಆಗುತ್ತೆ, 110 ಆಗುತ್ತೆ. ಸೊ ಇನ್ನೊಂದು 35 to 40 ಮಾರ್ಕ್ಸ್ ನಿಮಗೆ ಪ್ರೋಗ್ರಾಮಿಂಗ್ ವಿತ್ ಥಿಯರಿ ಕಾನ್ಸೆಪ್ಟ್ಸ್ ಬರುತ್ತೆ. ಓಕೆ, ಸೊ ಯಾರು ಪಾಸ್ ಆಗ್ಬೇಕು ಅನ್ಕೊಂಡಿದ್ದೀರಾ ಆ 70 to 75 ಮಾರ್ಕ್ಸ್ನ ಕಾನ್ಸಂಟ್ರೇಟ್ ಮಾಡಿ. ಅದು ಎಲ್ಲೆಲ್ಲಿ ಯಾವ ಚಾಪ್ಟರ್ ಬರುತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಪ್ರೋಗ್ರಾಮಿಂಗ್ ಕಲಿಯೋದು ಬೇಕಾಗಿಲ್ಲ. ಸೊ ಹಿಂಟ್ ಆಫ್ ಪ್ರೋಗ್ರಾಮಿಂಗ್, ಲಿಟಲ್ ಬಿಟ್ ಆಫ್ ನಾಲೆಜ್ ಇನ್ ದ ಪ್ರೋಗ್ರಾಮಿಂಗ್, ಯು ಕ್ಯಾನ್ ಈಸಿಲಿ ಪಾಸ್ ದ ಮೈಕ್ರೋ ಕಂಟ್ರೋಲರ್ ಸಬ್ಜೆಕ್ಟ್. ನಂಬ್ತೀರಾ? ಸಿ ನೌ. ಸೊ ಫಸ್ಟ್ ಚಾಪ್ಟರಲ್ಲಿ ನಿಮಗೆ ಓನ್ಲಿ ಚಾಪ್ಟರ್ ವಿತ್ ನೋ ಪ್ರೋಗ್ರಾಮಿಂಗ್. ಸೊ ದಿಸ್ ಇಸ್ ದ ಓನ್ಲಿ ಚಾಪ್ಟರ್ ವಿತ್ ನೋ ಪ್ರೋಗ್ರಾಮಿಂಗ್. ಅಂದರೆ 25 ಮಾರ್ಕ್ಸ್ ಓನ್ಲಿ ಥಿಯರಿ ಕಾನ್ಸೆಪ್ಟ್ಸ್ ಬರುತ್ತೆ, ಓನ್ಲಿ ಥಿಯರಿ. ಓಕೆ, ಸೊ 25 ಮಾರ್ಕ್ಸ್ ಬರುತ್ತೆ. ಒಂದೊಂದ್ಸಲಿ 30 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಒಂದೊಂದ್ಸಲಿ 30 ಮಾರ್ಕ್ಸ್ ಕೇಳ್ತಾರೆ. ಸೊ 30 ಮಾರ್ಕ್ಸ್ ಕೇಳಿದ್ರೆ ಒಂದು ಅಡ್ವಾಂಟೇಜು, ಲಾಟ್ರಿ ಹೊಡೆದಂಗೆ. ಇಲ್ಲ 25 ಮಾರ್ಕ್ಸ್ ಮಿನಿಮಮ್ ಕೇಳ್ತಾರೆ. ಸೊ ಇಲ್ಲಿ ಓದಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯು ಶುಡ್ ಸೆಲೆಕ್ಟ್ ದ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆ, ಚಾಪ್ಟರ್ ಸೆಲೆಕ್ಟ್ ಮಾಡಬೇಕು, ಆ ಎಂಟೈರ್ ಚಾಪ್ಟರ್ನ ಓದಬೇಕು ನೀವಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 25 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ತೀರಾ ಓದಬೇಕು ಅಂತ. ಸೊ ಅದರಲ್ಲಿ ಕ್ವಶನ್ ನೀವೇನು ಮಾಡ್ತೀರಾ, ಯೂಶಲಿ ಕ್ವಶನ್ ಪೇಪರ್ಸ್ ನೋಡ್ತೀರಾ, ಯಾವ್ದು ಜಾಸ್ತಿ ಕ್ವಶನ್ಸ್ ಕೇಳಿರ್ತಾನೋ ರಿಪೀಟೆಡ್ ಆಗಿ ಅದನ್ನು ಓದ್ತೀರಾ ನೀವು. ಸೊ ಏನಾಗುತ್ತೆ, ಆ ಕ್ವಶನ್ ಬಂದರೆ ಆನ್ಸರ್ ಮಾಡ್ತೀರಾ, ಬಂದಿಲ್ಲ ಅಂತಂದರೆ ಅವಾಗ ಏನು ಮಾಡ್ತಾನೆ, ಮೇನ್ ಕ್ವಶನ್ ಬಿಟ್ಬಿಟ್ಟು ಸಬ್ ಕ್ವಶನ್ ಕೇಳ್ತಾನೆ. ಅವಾಗ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಕೀಪ್ ಇಟ್ ಇನ್ ಮೈಂಡ್, ನೀವು ಯಾವ ಚಾಪ್ಟರ್ ಸೆಲೆಕ್ಟ್ ಮಾಡ್ತೀರಾ ಆ ಚಾಪ್ಟ್ರಲ್ಲಿ ಒಂದು ಟಾಪಿಕ್ ಬಿಡ್ದಿರಾ ಎಲ್ಲ ಟಾಪಿಕ್ ಓದಿ. ಸೊ ಡೆಫಿನೆಟ್ಲಿ ನಿಮಗೆ ಭಯ ಇರಲ್ಲ, ಯು ಕ್ಯಾನ್ ಆನ್ಸರ್ ಎನಿ ಟಾಪಿಕ್. ಅವ್ನು ಮೇನ್ ಟಾಪಿಕ್ ಅನ್ನ ಕೇಳಲಿ, ಸಬ್ ಟಾಪಿಕ್ ಅನ್ನ ಕೇಳಲಿ, ರಿಪೀಟೆಡ್ ಕ್ವಶನ್ ಕೇಳಲಿ, ಇಲ್ಲ ಹೊಸ ಕ್ವಶನ್ ಕೇಳಲಿ, ಯಾವ್ದು ಕೇಳಿದ್ರು ಆನ್ಸರ್ ಮಾಡೋ ಕೇಪಬಿಲಿಟಿ ಇರುತ್ತೆ ನಿಮಗೆ. ಸೊ ದಿಸ್ ಇಸ್ ದ ವೇ ಆಫ್ ಸ್ಟಡಿಂಗ್. ಈ ಫಾರ್ಮುಲಾನ ನೀವು ಎಲ್ಲ ಸಬ್ಜೆಕ್ಟಲ್ಲಿ, ಎಲ್ಲ ಎನಿ ಬ್ರಾಂಚ್, ಎನಿ ಸಬ್ಜೆಕ್ಟ್ ಇದನ್ನು ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ಯು ವಿಲ್ ನಾಟ್ ಗೋಯಿಂಗ್ ಟು ಫೇಲ್ ಇನ್ ಡಿಪ್ಲೊಮೊ. ಫೇಲ್ ಆಗೋ ಚಾನ್ಸೇ ಇಲ್ಲ. ಓಕೆ, ನೀವು ಏನು ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿ ಓದಿ. ಓದೋರು ಅಷ್ಟೇ ನೋಡಿ, 145 ಮಾರ್ಕ್ಸ್ ಇದೆ, ದರ್ ಇಸ್ ನೋ ನೀಡ್ ಟು ಸ್ಟಡಿ ಫಾರ್ 145 ಮಾರ್ಕ್ಸ್. ನೀವು 145 ಮಾರ್ಕ್ಸ್ ಬರೆದ್ರೂ ಕೊಡೋದು ನಿಮಗೆ ಓನ್ಲಿ 100 ಮಾರ್ಕ್ಸ್ ಫೈನಲ್ ಆಗಿ. ಓಕೆ, ಸೊ ಅದಕ್ಕೆ 120 ಮಾರ್ಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. 120 ಮಾರ್ಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಆ 120 ಮಾರ್ಕ್ಸ್ ಸೆಲೆಕ್ಟ್ ಮಾಡಿರೋ ಮಾರ್ಕ್ಸ್ಗೆ ಓದಿ ನೀವು. ಸೊ ಸಾಕಾಗುತ್ತೆ ಡೆಫಿನೆಟ್ಲಿ. ಆಮೇಲೆ ಯಾರ್ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಒಂದು 70 to 80 ಮಾರ್ಕ್ಸ್ ಓದಿ. ಓಕೆ, ಒಂದು 80 to 90 ಮಾರ್ಕ್ಸ್ ಓದ್ಕೊಳ್ಳಿ, ಇಲ್ಲ 70 to 80 ಮಾರ್ಕ್ಸ್ ಓದ್ಕೊಳ್ಳಿ. ಸೊ ಡೆಫಿನೆಟ್ಲಿ ಅಷ್ಟು ಕರೆಕ್ಟಾಗಿ ಬರೀರಿ, ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು ವಿಲ್ ಗೋಯಿಂಗ್ ಟು ಪಾಸ್. ಯಾಕಂದರೆ ನೀವು 80 ಮಾರ್ಕ್ಸ್ ಬರೆದಿದ್ದೀರಾ ಅಂದರೆ ಒಂದು ಅರ್ಧ ಮಾರ್ಕ್ಸ್ ಬರುತ್ತೆ ಅಂದ್ಕೊಳ್ಳೋಣ. ಅರ್ಧ ಮಾರ್ಕ್ಸ್ ಅಂದ್ರೂ 40 ಮಾರ್ಕ್ಸ್ ಆಗುತ್ತೆ. ಸೊ ಪಾಸಿಂಗ್ ಈಸ್ 35. ಸೊ ಯು ನೋ ದ ಕಾನ್ಸೆಪ್ಟ್. ಓಕೆ, ಜಾಸ್ತಿ ಹೇಳಬೇಕಾಗಿಲ್ಲ ಅದ್ರ ಬಗ್ಗೆ. ಸೊ ಫಸ್ಟ್ ಚಾಪ್ಟ್ರಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಎಲ್ಲ ಟಾಪಿಕ್ಕು ಕವರ್ ಮಾಡಬೇಕು ನೀವು ಇಲ್ಲಿ. ಸೊ ಈ ಕೋರ್ಸಲ್ಲಿ ನಿಮಗೆ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿಕೊಡ್ತೀನಿ. ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ಇದೆ, MCQs ಬರುತ್ತೆ, ಚಾಪ್ಟರ್ ವೈಸ್ MCQs ಬರುತ್ತೆ. ಸೊ ಅದು ನಿಮಗೆ ಲ್ಯಾಬಲ್ಲೂ ಹೆಲ್ಪ್ ಆಗುತ್ತೆ, ಮತ್ತು ಥಿಯರಿ ಕಾನ್ಸೆಪ್ಟ್ ಸಾಲ್ವ್ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ, ಜ್ಞಾಪನ ಇಟ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಚಾಪ್ಟರ್ಲಿ ನಿಮಗೆ 3 ಡಯಾಗ್ರಾಮ್ಸ್ ಬರುತ್ತೆ. ಸೊ ಇಫ್ ಯು ರೈಟ್ ದ ಡಯಾಗ್ರಾಮ್ಸ್ ಕರೆಕ್ಟ್ಲಿ 70% ಆಫ್ ದ ಮಾರ್ಕ್ಸ್ ಇಸ್ ಪಕ್ಕಾ. ಓಕೆ, ಅದನ್ನ ಯಾವ ಥರ ಅಂತ ನೆಕ್ಸ್ಟ್ ಸೆಕ್ಷನ್ಸಲ್ಲಿ ಹೇಳ್ತೀನಿ ನಿಮಗೆ. ಸೊ 25 ಮಾರ್ಕ್ಸ್. ಸೊ ನಾನು ಹೇಳ್ಕೊತೀನಿ, ಫಸ್ಟ್ ಚಾಪ್ಟ್ರಿಂದ 25 ಮಾರ್ಕ್ಸ್ ಬರುತ್ತೆ. ಇವಾಗ ಸೆಕೆಂಡ್ ಚಾಪ್ಟರ್ಗೆ ಬಂದರೆ ಇದರಲ್ಲಿ 30 ಮಾರ್ಕ್ಸ್ ಇದೆ. ಇಲ್ಲಿ 30 ಮಾರ್ಕ್ಸಲ್ಲಿ ಪಕ್ಕಾ 10 ಮಾರ್ಕ್ಸ್ ಥಿಯರಿ ಬರುತ್ತೆ. ಓಕೆ, ಪಕ್ಕಾ 10 ಮಾರ್ಕ್ಸ್ ಥಿಯರಿ ಬರುತ್ತೆ. ಒಂದು 20 ಮಾರ್ಕ್ಸ್ ಪ್ರೋಗ್ರಾಮಿಂಗ್ ಬರುತ್ತೆ. ಇಲ್ಲ ಅಂದರೆ ಒಂದೊಂದ್ಸಲ ಏನು ಮಾಡ್ತಾನೆ 15 ಮಾರ್ಕ್ಸ್ ಥಿಯರಿ ಅನ್ಕೊತಾನೆ. ಓಕೆ, 15 ಮಾರ್ಕ್ಸ್ ಥಿಯರಿ ಕೇಳ್ತಾರೆ, ಇಲ್ಲ 25 ಮಾರ್ಕ್ಸ್ ಥಿಯರಿ ಬರುತ್ತೆ ನಿಮಗೆ ಇಲ್ಲಿ. ಒಂದು 15 ಮಾರ್ಕ್ಸ್ ಪ್ರೋಗ್ರಾಮಿಂಗ್ ಬರುತ್ತೆ. ಓಕೆ, ಸೊ ಈ ಥರ ಹೋದಾಗ ಸೆಕೆಂಡ್ ಚಾಪ್ಟರ್ನ ನಮಗೆ ಮಿನಿಮಮ್ ತಗೋಣ, ವಿಲ್ ಟೇಕ್ ದ ಮಿನಿಮಮ್ ಮಾರ್ಕ್ಸ್. ಓಕೆ, 10 ಅನ್ಕೋಣ. ಓಕೆ, 15 ಬರುತ್ತೆ ಬಂದರೆ ಅಡ್ವಾಂಟೇಜು, ಬಂದಿಲ್ಲ ಅಂದರೆ ಮಿನಿಮಮ್ 10 ಮಾರ್ಕ್ಸ್ ಅಂತ ಕೇಳ್ತಾನೆ. ಅದು ಯಾವ ಥರ ಅಂತ ಸೆಷನ್ಸಲ್ಲಿ ಹೇಳ್ತೀನಿ ನಿಮಗೆ, ಆ ಪರ್ಟಿಕ್ಯುಲರ್ ಚಾಪ್ಟರ್ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಎಂಬೆಡೆಡ್ ಸಿ 25 ಮಾರ್ಕ್ಸ್ ಇದೆ. ಸೊ ಇದರಲ್ಲೂ ಅಷ್ಟೇ 10 to 15 ಮಾರ್ಕ್ಸ್ ಥಿಯರಿ ಬರುತ್ತೆ. ಓಕೆ, 10 to 15 ಮಾರ್ಕ್ಸ್ ಥಿಯರಿ ಬರುತ್ತೆ. ಸೊ ಥರ್ಡ್ ಚಾಪ್ಟ್ರಲ್ಲಿ ಒಂದು 15 ಮಾರ್ಕ್ಸ್ ಅನ್ಕೊಳ್ಳೋಣ. ಓಕೆ, ಆಮೇಲೆ ಫೋರ್ತ್ ಚಾಪ್ಟ್ರಲ್ಲಿ 25 ಮಾರ್ಕ್ಸ್ ಇದೆ. ಸೊ ಇದರಲ್ಲಿ ಥಿಯರಿ ಪ್ಲಸ್ ಪ್ರೋಗ್ರಾಮಿಂಗ್ ಎರಡೂ ಬರುತ್ತೆ ನಿಮಗೆ ಇಲ್ಲಿ. ಥಿಯರಿ ಪ್ಲಸ್ ಪ್ರೋಗ್ರಾಮಿಂಗ್ ಎರಡೂ ಬರುತ್ತೆ. ಸೊ ಥಿಯರಿ ಕಾನ್ಸೆಪ್ಟ್ಸ್ ಬಂದು 10 ಮಾರ್ಕ್ಸ್ ಅಂತೂ ಪಕ್ಕಾ. ಓಕೆ, 15 ಮಾರ್ಕ್ಸ್ ಬಂದರೂ ಅಡ್ವಾಂಟೇಜು. ಸೊ ನಾನು 10 ಮಾರ್ಕ್ಸ್ ತೊಗೊತೀನಿ ನಾನು ಇಲ್ಲಿ. ಓಕೆ, ಫೋರ್ತ್ ಚಾಪ್ಟರ್ಲ್ಲಿ ಬಂದು 10 ಮಾರ್ಕ್ಸ್ ಥಿಯರಿ ಬರುತ್ತೆ. ಆಮೇಲೆ ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ ಇದರಲ್ಲೂ 5th ಚಾಪ್ಟ್ರಲ್ಲಿ 20 ಮಾರ್ಕ್ಸ್ ಹಿಡಿದಾನೆ. ಸೊ ಇದರಲ್ಲಿ 10 ಮಾರ್ಕ್ಸ್ ಥಿಯರಿ ಅಂತೂ ಪಕ್ಕಾ ಕೇಳ್ತಾನೆ. ಓಕೆ, ಸೊ 5th ಚಾಪ್ಟ್ರಲ್ಲಿ 10 ಮಾರ್ಕ್ಸ್. ಓಕೆ, ಈ 6th ಚಾಪ್ಟರ್ ಇದೆಯಲ್ಲ, ದಿಸ್ ಇಸ್ ದ ಟಿಪಿಕಲ್ ಚಾಪ್ಟರ್. ಇದು ಬಂದು
ಟಿಪಿಕಲ್ ಚಾಪ್ಟರ್. ಸ್ವಲ್ಪ ಇನ್ ಡೆಪ್ತ್ ನಾಲೆಜ್ ಬೇಕು, ಓದಬೇಕು ಅಂತಂದರೆ ಸ್ವಲ್ಪ ಕಷ್ಟ ಇದೆ. ಸೊ ಕಾನ್ಸೆಪ್ಟ್ ವೈಸ್ ಎಕ್ಸ್ಪ್ಲನೇಷನ್ ವಿತ್ ಪ್ರೋಗ್ರಾಮಿಂಗ್ ಬರುತ್ತೆ. ಸೊ ನಿಮಗೆ ಪ್ರೋಗ್ರಾಮಿಂಗ್ ಬರೆಯೋಕ್ಕೆ ಕಷ್ಟ ಆಗಿದೆ, ಯಾಕಂದ್ರೆ ಸ್ವಲ್ಪ ಲೆಂತಿ ಪ್ರೋಗ್ರಾಮ್ ಬರುತ್ತೆ ಇದರಲ್ಲಿ. ಸೊ ಪ್ರೋಗ್ರಾಮಿಂಗ್ ಬರೆಯೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಥಿಯರಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂದರೆ ಒಂದು 5 ಮಾರ್ಕ್ಸ್ ತಗೊತೀನಿ ಅಷ್ಟೇ ನಾನು ಇಲ್ಲಿ. ಓಕೆ, ಸೊ 6 ಚಾಪ್ಟರಿಂದ ನಾನು ಓನ್ಲಿ ಅರೌಂಡ್ 5 ಮಾರ್ಕ್ಸ್ ತಗೊತೀನಿ. ಓಕೆ, ಸೊ ದಿಸ್ ಈಸ್ ದ ಥಿಯರಿ ಕಾನ್ಸೆಪ್ಟ್ಸ್ ಇನ್ ಆಲ್ ದ ಚಾಪ್ಟರ್ಸ್, ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಸಬ್ಜೆಕ್ಟ್. ಇಷ್ಟು ಥಿಯರಿ ಕಾನ್ಸೆಪ್ಟ್ಸ್ ಕೇಳಲೇಬೇಕು ಅವರು. ಓಕೆ, ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನೋಡಿ 75 ಮಾರ್ಕ್ಸ್ ಥಿಯರಿ. ಓಕೆ, 75 ಮಾರ್ಕ್ಸ್ ಥಿಯರಿ. ನಾನು ಅವಾಗಲೇ ಹೇಳಿದ್ನಲ್ಲ 70 to 80 ಮಾರ್ಕ್ಸ್ ಥಿಯರಿ ಬರುತ್ತೆ ಅಂತ. ಸೊ ಒಂದು 5 ಮಾರ್ಕ್ಸ್ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಅಂತಂದರೆ ಅರೌಂಡ್ 80 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ 80 ಮಾರ್ಕ್ಸ್ ಬರ್ದಿದ್ದೀರಾ ಅಂದರೆ ಈ ಥರ ಕಾನ್ಸೆಪ್ಟ್ಸಲ್ಲಿ ಓದಿ, ಡೆಫಿನೆಟ್ಲಿ ಹೇಳ್ತೀನಿ ಯು ವಿಲ್ ನಾಟ್ ಗೋಯಿಂಗ್ ಟು ಫೇಲ್ ಆಗೋ ಚಾನ್ಸೇ ಇಲ್ಲ. ಓಕೆ, ಸೊ ನಾವು ಇಲ್ಲಿ ಓದೋರು ಏನು ಮಾಡ್ಬೇಕು ಸರ್ ನಾವು ಇಲ್ಲಿ ಅಂತಂದರೆ, ನೀವು ಸೆಲೆಕ್ಟ್ ಮಾಡಿಕೊಂಡು ಚಾಪ್ಟರ್ ವೈಸ್ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಚಾಪ್ಟರ್ನೂ ಓದಿ ನೀವು. ಸೊ ಯು ಕ್ಯಾನ್ ಗೋ ಇನ್ ಯುವರ್ ವೇ, ಸೊ ಯು ಕ್ಯಾನ್ ಸ್ಕೋರ್ ಆಟೋಮೆಟಿಕಲಿ. ಬಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಡೋಂಟ್ ಗೋ ಫಾರ್ 145 ಮಾರ್ಕ್ಸ್. 145 ಮಾರ್ಕ್ಸ್ ಓದೋದು ವೇಸ್ಟ್ ನಿಮಗೆ. ಸೆಲೆಕ್ಟ್ ಫಾರ್ 120 ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ನಾನು ಪ್ರಿಫರ್ ಮಾಡೋದು ಯಾವುದು ಅಂತಂದರೆ, ಓದೋರಿಗೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಆ್ಯಂಡ್ ಚಾಪ್ಟರ್ 5 ಆ್ಯಂಡ್ ಇವೆಲ್ಲ ಓದಿ ಪಕ್ಕಾ ಕನ್ಫರ್ಮ್ ಆಗಿದ್ರೆ ನಿಮಗೆ ಯು ಕ್ಯಾನ್ ಗೋ ಫಾರ್ 20. ಓಕೆ, ಸೊ 145 20 ಹೋದ್ರೂ 125 ಮಾರ್ಕ್ಸ್ ಉಳಿಯುತ್ತೆ ನಿಮಗೆ. 125 ಮಾರ್ಕ್ಸ್ ಓದ್ತಾ ಇದ್ದೀರಾ. ಸೊ ಇಫ್ ಯು ಆನ್ಸರ್ ಫಾರ್ 125 ಮಾರ್ಕ್ಸ್ ಕಂಪ್ಲೀಟ್ಲಿ, ಅದರಲ್ಲಿ 10 ಮಾರ್ಕ್ಸ್ ಬಿಟ್ರೂ ಸ್ಟಿಲ್ 110 ಮಾರ್ಕ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಾಟ್ ಐಮ್ ಗೋಯಿಂಗ್ ಟು ಇಲಿಸ್ಟ್ರೇಟ್ ಯು ಟು ಫಾಲೋ. ಈ ಕಾನ್ಸೆಪ್ಟ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಮೈಕ್ರೋ ಕಂಟ್ರೋಲಲ್ಲಿ ಫೇಲ್ ಆಗೋ ಚಾನ್ಸ್ ಇಲ್ಲವೇ ಇಲ್ಲ. ಓಕೆ, ಸೊ ಅಗ್ರಿ ಮಾಡ್ತೀರಾ ಇದನ್ನು, ಈ ಕಾನ್ಸೆಪ್ಟ್ನ? ಸೊ ಡೆಫಿನೆಟ್ಲಿ ಯೋಚನೆ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ ವಿಡಿಯೋನ, ನಿಮಗೆ ಮತ್ತೆ ನೋಡಿ, ಅರ್ಥ ಆಗೋವರೆಗೂ ನೋಡಿ. ಈ ಕಾನ್ಸೆಪ್ಟ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಫೇಲ್ ಆಗೋ ಚಾನ್ಸೇ ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆರ್ ಇನ್ಫಾರ್ಮೇಷನ್ ವಾಟ್ ಐ ನೀಡ್ ಟು ಶೇರ್ ಯು ವಿತ್ ರಿಗಾರ್ಡಿಂಗ್ 4th ಸೆಮ್ ಎಲೆಕ್ಟ್ರಾನಿಕ್ಸ್ ಮೈಕ್ರೋ ಕಂಟ್ರೋಲರ್ ಸಬ್ಜೆಕ್ಟ್. ಸೊ ಈ ಥರ ವೀಡಿಯೋಸ್ಗೆ ನಮ್ಮ ಡಿಪ್ಲೊಮಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರನ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಯು ಕ್ಯಾನ್ ವಾಚ್ ದ ವಿಡಿಯೋಸ್ ರೆಗ್ಯುಲರ್ಲಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಯಾರು ನಮ್ಮ ಡಿಪ್ಲೊಮಾ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ರೈಟ್ ನಾವು ಡೌನ್ಲೋಡ್ ಮಾಡೋದು ಮರಿಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.